ಮೀಶೋ ಕ್ರಿಯೇಟರ್ ಕ್ಲಬ್‌ನ ಯಾವ ಥರ ಜಾಯ್ನ್ ಆಗೋದು ಅನ್ನೋ ಕನ್ಫ್ಯೂಷನ್ ನಿಮಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಮೀಶೋ ಓಪನ್ ಮಾಡಿದ ತಕ್ಷಣ ನಿಮ್ಮ ಪ್ರೊಫೈಲ್‌ನ ಓಪನ್ ಮಾಡ್ಕೊಳ್ಳಿ. ಮೇಲೆ ಕಾಣಿಸ್ತಾ ಇದೆಯಲ್ವಾ ಪ್ರೊಫೈಲ್ ಅಂತ ಅದನ್ನ. ಅದಾದ್ಮೇಲೆ ನಿಮ್ಗೆ ಇಲ್ಲೇ ಕಾಣಿಸ್ತಾ ಇದೆಯಲ್ವಾ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಅದನ್ನ ಓಪನ್ ಕೊಟ್ರೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಅದರಲ್ಲಿ ನಾನು ಆಲ್ರೆಡಿ ಕನೆಕ್ಟ್ ಆಗಿದೆ ಅದರಿಂದ ಇಲ್ಲಿರೋ ಓಲ್ಡ್ ವಿಡಿಯೋಸ್ ಕಾಣಿಸ್ತಾ ಇರೋದು. ನಿಮಗೋಸ್ಕರ ಮತ್ತೆ ಯಾವ ಥರ ಕನೆಕ್ಟ್ ಮಾಡೋದು ಅನ್ನೋದನ್ನ ಇವಾಗ ತೋರಿಸ್ಕೊಡ್ತೀನಿ. ನನ್ನ ಓಲ್ಡ್ ಇನ್ಸ್ಟಾಗ್ರಾಮ್ ಅಕೌಂಟ್‌ನ ನಾನು ಕನೆಕ್ಟ್ ಮಾಡಿದೆ. ನಿಮಗೋಸ್ಕರ ಅದನ್ನ ಡಿಲೀಟ್ ಮಾಡಿ ಮತ್ತೆ ಇವಾಗ ಕನೆಕ್ಟ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಇಲ್ಲಿ ಮೇಲ್ಗಡೆ ಕನೆಕ್ಟ್ ಇನ್ಸ್ಟಾಗ್ರಾಮ್ ಅಂತ ಇದೆ ಅಲ್ವಾ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ಯಾವ ಇನ್ಸ್ಟಾಗ್ರಾಮ್ ಐಡಿನ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆಗಬೇಕು ಅಂತ ಇರ್ತೀರಾ, ಸೊ ಆ ಐಡಿನ ನೀವು ಇಲ್ಲಿ ಲಿಂಕ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐಡಿಲಿ ರಿವ್ಯೂಸು, ಮೀಶೋ ರಿವ್ಯೂಸು ಹಾಗೆಯೇ ಶಾಪಿಂಗ್ ಬಗ್ಗೆ ವ್ಲಾಗ್ಸ್ನ ಮಾಡ್ತೀನಿ. ಆ ಒಂದು ಐಡಿನ ನಾನು ಇಲ್ಲಿ ಲಿಂಕ್ನ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಪರ್ಸ್ನಲ್ ಐಡಿಲೇ ಮಾಡ್ತಾ ಇದ್ದೀರಾ ಅಂದರೆ ನೀವು ಆ ಅಕೌಂಟ್ನ ಬೇಕಾದರೆ ಲಿಂಕ್ ಮಾಡ್ಬೋದು. ಇಲ್ಲಿ ಅಕೌಂಟನ್ನ ಆ್ಯಡ್ ಮಾಡಿ ಪಾಸ್ವರ್ಡ್ನ ಕೂಡ ಆ್ಯಡ್ ಮಾಡಿಕೊಂಡು ಅದಾದಮೇಲೆ ನೀವು ಓಕೆ ಕೊಟ್ಟರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನೀವು ಅಲೋ ಅಂತ ಇದೆಯಲ್ವಾ, ಸೊ ಅಲೋ ಕೊಡಬೇಕು. ಅಲೋ ಕೊಟ್ಟಾಗ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗುತ್ತೆ. ಅಕೌಂಟ್ ಲಿಂಕ್ ಆದಮೇಲೆ ಈ ಥರ ಕಾಣಿಸುತ್ತೆ. ಇದಾದಮೇಲೆ ನಿಮಗೆ ಆಟೋ ಡಿ ಎಮ್ನ ಆ್ಯಕ್ಟಿವ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಾದ್ಮೇಲೆ ಕಾಮೆಂಟ್ ಮಾಡಿ ಲಿಂಕ್ ಬರುತ್ತೆ ಅಂತ ಆಲ್ರೆಡಿ ನೀವೆಲ್ಲ ವೀಡಿಯೋಸಲ್ಲೂ ನೋಡಿರ್ತೀರಲ್ವ. ಸೊ ಅದೇ ಥರ ನಿಮ್ಮ ವೀಡಿಯೋಸ್ಗೂ ಬರಬೇಕು ಅಂತಂದರೆ ನಿಮ್ಗೆ ಯಾವ್ಯಾವ ಥರ ಬೇಕು ಅನ್ನೋದನ್ನ ಆಲ್ರೆಡಿ ಅವ್ರ ಮೇಲೇ ಕೊಟ್ಟಿದ್ದಾರೆ. ಅದು ಬಿಟ್ಟು ನಿಮ್ಗೆ ಯಾವುದಾದ್ರೂ ಬೇಕು ಅಂದರೆ ಕೀವರ್ಡ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಗೋ ಟು ಹೋಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ರೆಡಿ ನೋಡಿ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಅದಾದಮೇಲೆ ನೋಡಿ ಇಲ್ಲಿ ಪರ್ಫಾರ್ಮೆನ್ಸ್ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ವೀಡಿಯೋಸ್ ಪರ್ಫಾರ್ಮೆನ್ಸ್ ಯಾವ ಥರ ಮಾಡ್ತಾ ಇದೆ ಅಂತ ಅನ್ನೋದನ್ನ ಇಲ್ಲಿ ತೋರಿಸ್ತಾರೆ. ಪೇಮೆಂಟ್ಸ್ ಬಗ್ಗೆ ಡೀಟೇಲ್ಸು ಕೂಡ ಇಲ್ಲೇ ಇರುತ್ತೆ. ಆ ಡಿ ಎಮ್ಸ್ನ ಕೀವರ್ಡ್ಸ್ ಕೂಡ ಇಲ್ಲೇ ನೀವು ಬೇಕಂದರೆ ಮತ್ತೆ ಸೆಲೆಕ್ಟ್ ಮಾಡಿ ಮತ್ತೆ ಯಾವ್ದಾವ್ದು ಬೇಕು ಅನ್ನೋದನ್ನ ಆ್ಯಡ್ ಮಾಡ್ಬೋದು. ಎಲ್ಪ್ ಬೇಕು ಅಂದರೆ ಕ್ರಿಯೇಟರ್ ಕ್ಲಬ್ನ ಬಗ್ಗೆ ಡೌಟ್ಸ್ ಏನಾದರೂ ಇತ್ತು ಅಂದರೆ ಅಲ್ಲಿ ಎಲ್ಪ್ನ ಮಾಡಿದ್ರೆ ನಿಮ್ಗೆ ಎಲ್ಲ ಥರ ಡೀಟೇಲ್ಸನ್ನು ಕೊಡ್ತಾರೆ. ನೀವೇನು ಬೇಕಾದರೂ ಹೆಲ್ಪ್ನ ತಗೋಬೋದು. ಕ್ರಿಯೇಟರ್ ಕ್ಲಬ್ ಯಾವ ಥರ ಜಾಯ್ನ್ ಆಗೋದು ಅಂತ ನೋಡಿದ್ರಿ ಅಲ್ವಾ. ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.